ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ದಶ ಎಂದರೇನು ಹಾಗೂ ದಶದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲು ಬಂದಿರುತ್ತೇನೆ. ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೆ ಅನೇಕ ದಶಗಳನ್ನು ಅನುಭವಿಸಿರುತ್ತಾನೆ. ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವುದು ದಶವಾಗಿರುತ್ತದೆ ಹೊರತು ಬೇರೆ ಯಾವ ವಿಚಾರಗಳು ಅಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪಾತ್ರವಹಿಸುವಂತಹ ಉದ್ಯೋಗ ವಿಚಾರ, ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ವ್ಯವಹಾರದ ವಿಚಾರ, ವ್ಯಾಜ್ಯದ ವಿಚಾರ, ಕೊಂಡುಕೊಳ್ಳುವುದು ಹಾಗೂ ಮಾರುವ ವಿಚಾರಗಳು ಹಾಗೂ ಸಂತಾನದ ವಿಚಾರಗಳು, ಇನ್ನೂ ಹಲವಾರು ವಿಚಾರಗಳು ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ಅವಲಂಬಿಸಿರುತ್ತದೆ. ಒಬ್ಬ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶವು ಬಲವಾಗಿದ್ದಾಗ, ಅಂದರೆ ದಶದಲ್ಲಿ ಸೂಚ್ಯಂಕವಾಗಿರುವ ಕಾಂಬಿನೇಷನ್ಗಳು ಉತ್ತಮವಾಗಿದ್ದಾಗ ಆ ವ್ಯಕ್ತಿಯು ಉತ್ತಮ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತಿರುತ್ತಾನೆ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಕಾಣುವ ಏಳು ಬೀಳುಗಳಿಗೆ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಕಾರಣವಾಗಿರುತ್ತದೆ ಹೊರತು ಬೇರೆ ಯಾವ ವಿಚಾರಗಳು ಅಲ್ಲ. ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಒಟ್ಟು 9 ಗ್ರಹಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಯ ರೂಪದಲ್ಲಿ ಬಂದು ಹೋಗಿರುತ್ತದೆ. ದಶವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕಾಲಕ್ಕೆ ಬದಲಾವಣೆ ಆಗುತ್ತಿರುತ್ತದೆ. ಹಾಗೆಯೇ ಭುಕ್ತಿಯೂ ಸಹ, ಹಾಗೆಯೇ ಅಂತರ್ಭುಕ್ತಿಯೂ ಸಹ ಕಾಲಕ್ಕೆ ಬದಲಾವಣೆಯಾಗುತ್ತಿರುತ್ತದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ದಶವು ಅವಲಂಬಿಸಿರುವುದು ನಕ್ಷತ್ರವನ್ನಾಗಿರುತ್ತದೆ. ಒಬ್ಬ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶದ ಫಲವು ಶುಭವಾಗಿರಲಿ ಅಶುಭವಾಗಿರಲಿ ಅದರಲ್ಲಿ 50% ಆ ದಶವು ಇರುವ ನಕ್ಷತ್ರದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಉಳಿದ 50% ಫಲದಲ್ಲಿ 25% ದಶವನ್ನು ಪಡೆದಿರುವ ಗ್ರಹದ ಮೇಲೆ ಹಾಗೂ ದಶವು ತೆಗೆದುಕೊಂಡಿರುವ ಸಬ್ಲಾಡ್ ಮೇಲೆ ಅವಲಂಬಿತವಾಗಿರುತ್ತದೆ. ಒಟ್ಟು 9 ಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹವೂ ಸಹ 3 ನಕ್ಷತ್ರಗಳಿಗೆ ಅಧಿಪತಿಯನ್ನು ಹೊಂದಿರುತ್ತದೆ. ಒಬ್ಬ ವ್ಯಕ್ತಿಯು ಯಾವ ನಕ್ಷತ್ರದಲ್ಲಿ ಜನಿಸಿರುತ್ತಾನೋ ಆ ನಕ್ಷತ್ರ ಅಧಿಪತಿಯಿಂದ ಆ ವ್ಯಕ್ತಿಯ ಪ್ರಥಮ ದಶವು ಪ್ರಾರಂಭವಾಗಿರುತ್ತದೆ. ಇದೀಗ ಯಾವ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾವ ಗ್ರಹದ ದಶವು ಪ್ರಾರಂಭವಾಗಿರುತ್ತದೆ ಎಂಬುದನ್ನು ತಿಳಿದುಕೊಂಡು ಬರೋಣ. ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಮೊದಲ ದಶವು ಕೇತು ದಶವಾಗಿರುತ್ತದೆ. ಹಾಗೆ ಭರಣಿ ಪೂರ್ವ ಪಾಲ್ಗುಣಿ ಪೂರ್ವಷಡ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಮೊದಲ ದಶವು ಶುಕ್ರ ದಶವಾಗಿರುತ್ತದೆ. ಹಾಗೆಯೇ ಕೃತಿಕಾ ಉತ್ತರ ಪಾಲ್ಗುಣಿ ಉತ್ತರ ಷಾಢ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಮೊದಲ ದಶ ಸೂರ್ಯ ದಶವಾಗಿರುತ್ತದೆ. ಹಾಗೆಯೇ ರೋಹಿಣಿ ಹಸ್ತ ಶ್ರಾವಣ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲ ದಶವು ಚಂದ್ರ ದಶವಾಗಿರುತ್ತದೆ. ಹಾಗೆಯೇ ಮಗ ಚಿತ್ತ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲ ದಶವು ಮಂಗಳ ದಶವಾಗಿರುತ್ತದೆ. ಹಾಗೆಯೇ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲ ದಶವು ರಾಹು ದಶವಾಗಿರುತ್ತದೆ. ಹಾಗೆಯೇ ಪುನರ್ವಸು ವಿಶಾಖ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲ ದಶವು ಗುರು ದಶವಾಗಿರುತ್ತದೆ. ಹಾಗೆಯೇ ಪುಷ್ಯ ಅನುರಾಧ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲ ದಶವು ಶನಿ ದಶವಾಗಿರುತ್ತದೆ. ಹಾಗೆಯೇ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲ ದಶವು ಬುಧ ದಶವಾಗಿರುತ್ತದೆ. ಈ ಎಲ್ಲ ಮಾಹಿತಿಗಳು ದಶ ಹಾಗೂ ದಶವು ಅವಲಂಬಿಸಿರುವ ನಕ್ಷತ್ರದ ವಿಚಾರಗಳ ಕುರಿತಾಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ಶುಭರಾತ್ರಿ.